ಸುಮಾರಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಾನೆ ಇದ್ರಿ ನಿಮ್ಮ ಮಗು ಬರ್ತ್ ವೇಟ್ ಏನಿತ್ತು ಹಾಗೆ ಪ್ರೆಸೆಂಟಾಗಿ ಅವ್ನಿಗೆ ಎಷ್ಟು ತಿಂಗಳು ಅಂತ ಹೇಳ್ಬಿಟ್ಟು ಬರ್ತ್ ವೇಟ್ ಬಂದು 3.4 kgs ಇದ್ದ. ಹಾಗೆ ಅವ್ನಿಗೆ ಇವಾಗ 3 months ಕಂಪ್ಲೀಟ್ ಆಗ್ತಾನೂ ಬಂತು. ನೋಡ್ತಿದ್ದಂಗೆ 3 ತಿಂಗಳು ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ನನ್ನಿಬ್ಬರು ಮಕ್ಕಳ ಜೊತೆ ಬೆಳಗ್ಗೆ ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು ಮೆಂತೆಕಾಳು ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಸ್ವಲ್ಪ ಜೆಲ್ಲಿ ಫಾರ್ಮ್ ಆದ ನಂತರ ಚೆನ್ನಾಗಿ ಶೋಧಿಸ್ಕೊಂಡು ತಲೆಗೆ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ಟು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಂಡ್ರೆ ಮುಗಿತು. ಕೂದಲಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಹಾಗೆ ಶೈನ್ ಸಿಕ್ಕಂಗೆ ಆಗುತ್ತೆ. ಇನ್ನು ನೋಡಿ ಖುಷಿ ಯಾವ ರೀತಿಯಾಗಿ ಡ್ರಾಯಿಂಗ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನುಗ್ಗಿಕಾಯಿ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಮಧ್ಯಾಹ್ನ ಮುದ್ದೆ ಮಾಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಬಾಳೆ ದಿಂಡಿತ್ತು ಇದ್ರಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಳೆ ದಿಂಡನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹೆಸರು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಒಂದು 10 ನಿಮಿಷ ನೆನೆಸಿಟ್ಕೊಂಡಿರೋಂಥ ಹೆಸರು ಬೇಳೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾಳೆ ದಿಂಡು ಇಷ್ಟನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇನ್ನು ಇದು ಇವಾಗ ಚೆನ್ನಾಗಿ ಬಂದಿದೆ. ಕೊನೆಯಲ್ಲಿ ಉಪ್ಪು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಾಳೆ ದಿಂಡಿನ ಪಲ್ಯ ರೆಡಿ ಆಗಿಬಿಡುತ್ತೆ. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು.